ಆತ್ಮೀಯ ಪ್ರೇಕ್ಷಕರೇ, ತಮಗೆಲ್ಲ ನಾಡು ಸುತ್ತಿ ನೋಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸಿರುಗುಪ್ಪ ತಾಲೂಕಿನ ದರೂರು ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಾಲಯದಲ್ಲಿ ಇದ್ದೇವೆ. ಶ್ರಾವಣ ಮಾಸದ ಕಡೆಯ ಸೋಮವಾರ ದರೂರಿನ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ವೈಭವದಿಂದ ನಡೆಯುತ್ತದೆ. ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಮೂರು ಲೋಕದ ಗಂಡ, ಗಂಡುಗಲಿ ಶ್ರೀ ವೀರಭದ್ರೇಶ್ವರನೇ ಬಹುಪರಾಗ್ ಬಹುಪರಾಗ್ ಎಂದು ಹೀಗೆ ಪುರವಂತರ ಒಡಪುಗಳನ್ನು ಹೇಳುತ್ತಾ ಹರ ಹರ ಮಹಾದೇವ ಎಂಬ ಜಯಘೋಷದೊಂದಿಗೆ ವಿಜೃಂಭಣೆಯಿಂದ ಇಲ್ಲಿನ ಜಾತ್ರೆ ನಡೆಯುತ್ತದೆ. ಇಲ್ಲಿರುವ ಮತ್ತೊಂದು ವಿಶೇಷವೇನೆಂತಂದರೆ, ಅಂಧ ಅನಾಥರ ಬಾಳಿನ ಬೆಳಕಾದ ಪಂಡಿತ ಪುಟ್ಟರಾಜ ಗವಾಯಿಗಳವರು ಅಂದು ಹಚ್ಚಿಟ್ಟಿರ್ತಕ್ಕಂತಹ ಹಣತೆಯು ಇನ್ನೂ ಕೂಡ ಆರದಂತೆ ಈ ದೇವಾಲಯದ ಪ್ರಾಂಗಣದಲ್ಲಿ ಉರಿಯುತ್ತಾ ಇರುವುದು. ವೀರಭದ್ರ ದೇವರು ಜನ್ಮ ತಳೆದ ಕಥೆಯೇ ರೋಚಕವಾಗಿದೆ. ಶಿವನಿಗೆ 3 ಜನ ಪುತ್ರರು, ಗಣೇಶ, ಕುಮಾರಸ್ವಾಮಿ ಮತ್ತು ಶ್ರೀ ವೀರಭದ್ರ. ಶಿವಾಗಮ ಶಿವಪುರಾಣಗಳ ಪ್ರಕಾರ ಶಿವನ 12ನೆಯ ಲೀಲೆಯೇ ವೀರಭದ್ರನ ಅವತಾರವೆಂದು ಹೇಳುತ್ತಾರೆ. ವೀರಭದ್ರ ಶಿವನ ಹಣೆಗಣ್ಣಿನಿಂದ ಹುಟ್ಟಿದವನೆಂದು ಶಿವನು ತನ್ನ ಜಡೆಯನ್ನು ಕೈಲಾಸ ಶಿಖರಕ್ಕೆ ಅಪ್ಪಳಿಸಿದಾಗ ವೀರಭದ್ರ ಜನಿಸಿದನೆಂದು ಉಲ್ಲೇಖಗಳು ಹೇಳುತ್ತವೆ. ಇದೀಗ ದರೂರಿನ ಶ್ರೀ ವೀರಭದ್ರೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ನಡೆದಿದೆ. ಮತ್ತೊಮ್ಮೆ ಇನ್ನೊಂದು ಚಿತ್ರೀಕರಣದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.